ಹುಬ್ಬಳ್ಳಿಯಲ್ಲಿ ಕಂಡುಬಂದಿರುವುದು ಚಿರತೆಯಲ್ಲ, ಅದು ಕಾಡಬೇಕು. ಉಪವಲಯ ಅರಣ್ಯಾಧಿಕಾರಿ ಕೆ ರಂಗಪ್ಪ ಸ್ಪಷ್ಟನೆ. ಹುಬ್ಬಳ್ಳಿಯಲ್ಲಿ ಚಿರತೆ ಕಂಡುಬಂದಿರುವುದು ವದಂತಿ, ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಮತ್ತು ಹೆಜ್ಜೆ ಗುರುತು ಚಿರತೆಯದ್ದು ಅಲ್ಲ, ಅದು ಕಾಡು ಬೆಕ್ಕಿನದ್ದು ಎಂದು ಉಪವಲಯ ಅರಣ್ಯಾಧಿಕಾರಿ ಕೆ ರಂಗಪ್ಪ ಸ್ಪಷ್ಟನೆ ನೀಡಿದ್ದಾರೆ. ಭಾನುವಾರ ಮಧ್ಯಾಹ್ನ 12 ಗಂಟೆಗೆ ಮಾತನಾಡಿದ ಅವರು, ಬೆಳಗಿನ ಜಾವ 4 ಗಂಟೆಗೆ ನಮಗೆ ಮಾಹಿತಿ ಬಂದಿತ್ತು. ನಾವು ಹಾಗೂ ನಮ್ಮ RFO ಸಿಬ್ಬಂದಿ ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿದ್ವಿ. ಅಲ್ಲಿ ಪರಿಶೀಲನೆ ಮಾಡಿದಾಗ ಹೆಜ್ಜೆ ಗುರುತು ಸೇರಿ ಯಾವುದೇ ಕುರುಹುಗಳು ಕಂಡುಬಂದಿಲ್ಲ. ಸಿಸಿ ಕ್ಯಾಮೆರಾದಲ್ಲಿ ಕ್ಲಾರಿಟಿ ಇಲ್ಲ. ಅಲ್ಲಿ ಕಂಡುಬಂದ ಹೆಜ್ಜೆ ಗುರುತು ಚಿರತೆಯದ್ದಲ್ಲ, ಅದು ಕಾಡು ಬೆಕ್ಕಿನದ್ದು ಎಂದು ಸ್ಪಷ್ಟನೆ ನೀಡಿದರು. ಪಗ್ಮಾರ್ಕಲ್ಲಿ ಸಿಗಲಿಲ್ಲ. 2 ಹೆಜ್ಜೆ ಗುರುತು ವೈರಲ್ ಆಗಿದೆ ಸರ್. ಅದು ಆ ಹೆಜ್ಜೆ ಗುರುತಿಗೂ ಚಿರತೆ ಹೆಜ್ಜೆ ಗುರುತಿಗೂ ಡಿಫ್ರೆನ್ಸ್ ಇದೆ ಸರ್. ಅದು ಈ ಹೆಜ್ಜೆ ಗುರುತು ನಮಗೆ ಕಾಡಬೇಕಂತ ಒಂದು ಬರುತ್ತೆ ಸರ್, ಕಾಡಬೇಕಂತ ಐತಿ. ಆ ಥರ ಅದಕ್ಕೂ ಮತ್ತು ಈ ಹೆಜ್ಜೆ ಗುರುತಿಗೂ ಹೋಲಿಕೆ ಆಗ್ತಾ ಇದೆ ಸರ್. ಅದು ಬಹುಶಃ ಅದು ಕಾಡ್ಬೇಕಿರ್ಬೋದು ಸರ್. ಅವು ಏನು ಜನರ ಮೇಲೆ ಇಲ್ಲ, ಜನರ ಮೇಲೆ ಅದು ಏನು ಅಟ್ಯಾಕ್ ಮಾಡೋದಿಲ್ಲ ಸರ್. ಕಾಡ್ಬೇಕ ಅವೇನಿದ್ರು ಸಣ್ಣ ಪುಟ್ಟ ಮೊಲ ಆ ಥರ ಪ್ರಾಣಿಗಳನ್ನ ಜನರನ್ನು ಆತಂಕ ಪಡೋದು ಅವಶ್ಯಕತೆ ಇಲ್ಲ. ಏನು ಆತಂಕ ಪಡೋ ಅವಶ್ಯಕತೆ ಇಲ್ಲ ಸರ. ಮತ್ತು ಪುನಃ ನಾವು ಜನರ ಜೊತೆ ನಾವು ಸಂಪರ್ಕದಾಗ ಅದೀವಿ. ಬಟ್ ಆ ಥರ ಮತ್ತೆ ಯಾವುದೇ ಥರದ ಮೂಮೆಂಟ್ ಆಗಿಲ್ಲ ಸರ್. ಈ ನಾಯಿ ಒಂದು ಎತ್ತುಕೊಂಡು ಹೋಯಿತು ಅಂತ ಹೇಳ್ತಾರೆ. ಇಲ್ಲ ಸರ್, ಅದು ನಾಯಿ ತಗೊಂಡು ಹೋಗಿದ್ರೆ ಅದು ಕುರುಗಳು ಸಿಗ್ತಿದ್ದು ಸರ್ ನಮ್ಮಲ್ಲಿ. ಬಟ್ ಅದು ಹಂಗೆ ಜಸ್ಟ್ ಹೂವು ಅಷ್ಟು ಸರ್. ನನ್ನ ಹೆಸರು ರಂಗಪ್ಪ ಕೆ ಕೋಳಿ ಅಂತೇಳಿ ಸರ್. ನಾನು ಉಪವಲಯ ಅರಣ್ಯಾಧಿಕಾರಿಗೆ ಕೆಲಸ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.